ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ 21ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ ನೋಡಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಸ್ನೇಹಿತರೆ, ಬನ್ನಿ ಶುರು ಮಾಡೋಣ. ಮೊದಲ ಒಂದು ಪ್ರಶ್ನೆ ಬಂದಿದೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ಯಾಕ್ಸ್ ಸಿಲಿಕಾ ಒಕ್ಕೂಟವು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೀಡಲಾಗಿದೆ ನೋಡಿ. ಆದಷ್ಟು ಅಂದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಕೃತಕ ಬುದ್ಧಿಮತ್ತೆ ಮತ್ತು ನಿರ್ಣಾಯಕ ಖನಿಜಗಳ ಬಗ್ಗೆ ಈ ಒಂದು ಪ್ಯಾಕ್ಸ್ ಸಿಲಿಕಾ ಒಕ್ಕೂಟ ಸಂಬಂಧಿಸಿದೆ ನೋಡಿ. ಚೀನಾ ದೇಶದಲ್ಲಿ ಅತ್ಯಧಿಕ ಒಂದು ಖನಿಜ ಅಂಶಗಳು ಬೆಳೆಯುತ್ತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು AI ಕೂಡ ಆ ಒಂದು ಚೀನಾ ದೇಶದಲ್ಲಿ ಅತಿ ಹೆಚ್ಚಾಗಿ ಪ್ರಭಾವ ಬೀರುತ್ತಿದೆ. ಇದರಿಂದಾಗಿ ಪ್ಯಾಕ್ಸ್ ಸಿಲಿಕಾ ಒಕ್ಕೂಟವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಭಾರತ ದೇಶ ಕೂಡ ಸೇರ್ಪಡೆ ಆಗಿದೆ ನೋಡಿ ಪ್ಯಾಕ್ಸ್ ಸಿಲಿಕಾಗೆ. ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಕೃತಕ ಬುದ್ಧಿಮತ್ತೆ ಮತ್ತು ನಿರ್ಣಾಯಕ ಖನಿಜಗಳು ಸರಿಯಾದ ಉತ್ತರ ಆಗಿತ್ತು ನೋಡಿ. ಸುದ್ದಿಯಲ್ಲಿ ಏನಿತ್ತಪ್ಪ ಅಂತಂದರೆ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026ರಲ್ಲಿ ಭಾರತವು ಅಮೆರಿಕ ನೇತೃತ್ವದ ಪ್ಯಾಕ್ಸ್ ಸಿಲಿಕಾ ಘೋಷಣೆಗೆ ಸೇರ್ಪಡೆಯಾಗಿದೆ. ಇತ್ತೀಚೆಗೆ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026 ಆ ಒಂದು ಸಮಾರಂಭದಲ್ಲಿ ಭಾರತ ಏನು ಮಾಡಿದೆ ಅಂದರೆ ಅಮೆರಿಕ ಒಂದು ನೇತೃತ್ವ ವಹಿಸಿರುವಂಥ ಪ್ಯಾಕ್ಸ್ ಸಿಲಿಕಾ ಒಂದು ಘೋಷಣೆಯಲ್ಲಿ ಭಾರತ ದೇಶ ಸೇರ್ಪಡೆ ಆಗಿದೆ ನೋಡಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ಸಿಲಿಕಾನ್ ಸ್ಟಾಕ್ ಆಗಿರುವುದು ಅಥವಾ ಖನಿಜಗಳ ಹಿಡಿದು ಚಿಪ್ಗಳವರೆಗೆ ಸಂಪೂರ್ಣ ಪೂರೈಕೆ ಸರಪಳಿಯನ್ನು ಭದ್ರಪಡಿಸುವುದು ಇದರ ಒಂದು ಉದ್ದೇಶವಾಗಿದೆ ಅಂತಲೇ ಹೇಳ್ತೀವಿ. ಪ್ರಸ್ತುತ ಅಪರೂಪದ ಭೂಮಿಯ ಒಂದು ಖನಿಜಗಳು ಸಂಸ್ಕರಣೆಯಲ್ಲಿ ಚೀನಾ ದೇಶ ಪ್ರಾಬಲ್ಯವನ್ನು ತೋರುತ್ತಿದೆ. ಅಂದರೆ 93%ರಷ್ಟು ಚೀನಾ ದೇಶದಲ್ಲಿ ಅಪರೂಪದ ಭೂಮಿಯ ಖನಿಜಾಂಶಗಳು ಕಂಡುಬರುತ್ತಿದ್ದಾವೆ. ಅದರಿಂದ ಅವುಗಳನ್ನು ತಗ್ಗಿಸಲು ಇದರ ಒಂದು ಪ್ರಮುಖ ಗುರಿಯಾಗಿದೆ ನೋಡಿ. ಈ ಒಂದು ಏನಿದೆ ಸಮಿಟ್ನಲ್ಲಿ ಈ ಒಂದು ಪ್ಯಾಕ್ಸ್ ಸಿಲಿಕಾ ಒಂದು ಸೇರ್ಪಡೆಯಿಂದ ಇವುಗಳ ಖನಿಜಗಳನ್ನು ತಗ್ಗಿಸುವ ಒಂದು ಗುರಿಯನ್ನು ಹೊಂದಿದೆ. ಚೀನಾ ದೇಶದಿಂದ ಆಮದು ಮಾಡಿಕೊಳ್ಳೋದು ತಡೆಗಟ್ಟುವುದಾಗಿದೆ ನೋಡಿ. ಅದೇ ರೀತಿಯಾಗಿ US ಒಂದು ಅಂಡರ್ ಸೆಕ್ರೆಟರಿ ಆಗಿರುವಂಥ ಜೇಕಬ್ ಎಲ್ಬರ್ಗ್ ಅವರು ಒಂದು ಮಾಹಿತಿಯನ್ನು ಹೇಳ್ತಾರೆ. ಅವರೊಂದು ಹೇಳಿ ಕೇಳಿದ್ದಾರೆ. ಅದೇನಪ್ಪ ಅಂತಂದರೆ ಆರ್ಥಿಕ ಭದ್ರತೆಯೇ ರಾಷ್ಟ್ರೀಯ ಭದ್ರತೆ ಎಂಬ ಒಂದು ಮಾತನ್ನು ಜೇಕಬ್ ಎಲ್ಬರ್ಗ್ ಅವರು ಹೇಳಿದ್ದಾರೆ ನೋಡ್ರಿ. ಇವರು US ಅಂಡರ್ ಸೆಕ್ರೆಟರಿ ಆಗಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಸ್ಟ್ಯಾಟಿಕ್ GK ಬಗ್ಗೆ ತಿಳಿದುಕೊಳ್ಳೋಣ. ಕಂಪ್ಯೂಟರ್ ಚಿಪ್ಗಳಲ್ಲಿ ಒಂದು ಸಿಲಿಕಾನನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗುತ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ಕಂಪ್ಯೂಟರ್ ಚಿಪ್ಗಳಲ್ಲಿ ಇವು ಸಿಲಿಕಾನನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗುತ್ತದೆ. ಇವು ಸೆಮಿ ಕಂಡಕ್ಟರ್ ಎಂದು ಕರೆಯುತ್ತಾರೆ ನೋಡ್ರಿ. ಅದೇ ರೀತಿಯಾಗಿ ಸಿಲಿಕಾನ್ ವ್ಯಾಲಿ ಅಮೇರಿಕ ಇದೆ. ಅದೇ ರೀತಿಯಾಗಿ ಭಾರತದ ಸಿಲಿಕಾನ್ ಸಿಟಿ ಯಾವುದಪ್ಪ ಅಂತಂದರೆ ಬೆಂಗಳೂರು ಆಗಿದೆ ನೋಡಿ. ಬೆಂಗಳೂರು ಸಿಲಿಕಾನ್ಗೆ ಸಿಟಿ ಎಂಬ ಒಂದು ಹೆಸರನ್ನು ಪಡೆದುಕೊಂಡಿದೆ. ಸಿಲಿಕಾನ್ ವ್ಯಾಲಿಯಲ್ಲಿ ಅಂದರೆ ಅಮೇರಿಕ ದೇಶದಲ್ಲಿ ಕರೆಯುತ್ತಾರೆ. ನಿರ್ಣಾಯಕ ಖನಿಜಗಳು ಯಾವಪ್ಪ ಅಂತಂದರೆ ಲಿಥಿಯಂ, ಕೋಬಾಲ್ಟ್, ನಿಕ್ಕಲ್ ಮತ್ತು ಗ್ರಾಫೈಟ್ಗಳು ನಿರ್ಣಾಯಕ ಖನಿಜಗಳಾಗಿವೆ. ಇವು ಎಲೆಕ್ಟ್ರಾನಿಕ್ ಮತ್ತು ರಕ್ಷಣಾ ವಲಯಕ್ಕೆ ಅತ್ಯಗತ್ಯವಾದಂಥ ಒಂದು ಖನಿಜಾಂಶಗಳಾಗಿವೆ. ಇದರಿಂದ ಏನಪ್ಪ ಅಂತಂದರೆ ರಕ್ಷಣಾ ವಲಯಗಳಲ್ಲಿ ಕೂಡ ಬಳಕೆಯನ್ನು ಮಾಡ್ತಾರೆ. ಜೊತೆಗೆ ಎಲೆಕ್ಟ್ರಾನಿಕ್ಸ್ಗಳಲ್ಲಿ ಕೂಡ ಈ ಒಂದು ಲಿಥಿಯಂ, ನಿಕ್ಕಲ್, ಗ್ರಾಫೈಟ್, ಕೋಬಾಲ್ಟನ್ನು ಬಳಕೆಯನ್ನು ಮಾಡುತ್ತಾರೆ. ಭಾರತ ಮಿಷನ್ನಲ್ಲಿ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಮೂಲಕ ಚಿಪ್ ತಯಾರಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಈ ಒಂದು ಭಾರತ್ ಮಿಷನ್ನ ಗುರಿಯಾಗಿದೆ ಅಂತಲೇ ಹೇಳ್ತೀವಿ. ಇದೇನಪ್ಪ ಅಂತಂದ್ರೆ ನ್ಯೂಸಲ್ಲಿ ಕೊಡಲಾಗಿತ್ತು ನೋಡಿರಿ. ಪ್ಯಾಕ್ಸ್ ಸಿಲಿಕಾ ಎಂಬ ಒಂದು ಸಮಿಟ್ನಲ್ಲಿ ಭಾರತ ಸೇರ್ಪಡೆಯಾಗಿದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಸಿಂಡರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗಳ ತಯಾರಿಕೆಯನ್ನು ಉತ್ತೇಜಿಸಲು ಕೇಂದ್ರ ಸಚಿವ ಸಂಪುಟವು ಎಷ್ಟು ಕೋಟಿ ರೂಪಾಯಿಗಳ ಯೋಜನೆಗೆ ಅನುಮೋದನೆ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 7,280 ಕೋಟಿಗೆ ಏನು ಮಾಡಿದೆ ಅಂದರೆ ಕೇಂದ್ರ ಸರ್ಕಾರ ಈ ಸಚಿವ ಸಂಪುಟ ಅನುಮೋದನೆ ನೀಡಿದೆ ನೋಡಿ. ಈ ಒಂದು 7,280 ಕೋಟಿ REPMಗೆ ಸಿಂಟರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗಳ ಸಲುವಾಗಿ. ನೋಡ್ಬೋದು ಇಲ್ಲಿ ಮ್ಯಾಗ್ನೆಟೈಟ್ ಯಾವ ರೀತಿಯಾಗಿದೆ ಅಂತ, ಅಯಸ್ಕಾಂತ ಅಂತ ನಾವು ಕರೀತೇವೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದರ ಬಗ್ಗೆ ನೋಡೋದಾದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. 7,280 ಕೋಟಿ ರೂಪಾಯಿಗಳು. ಯೋಜನೆ ಏನಿದೆಪ್ಪ ಅಂತಂದರೆ ಭಾರತದಲ್ಲಿ REPM ತಯಾರಿಕಾ ಪರಿಸರ ವ್ಯವಸ್ಥೆಯನ್ನು ಸ್ಥಾಪಿಸುವ ಮೊದಲ ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ಇದರಿಂದ ಏನಪ್ಪ ಅಂತಂದರೆ ಇದರ ಗುರಿ
ವಾರ್ಷಿಕ 6,000 ಮೆಟ್ರಿಕ್ ಟನ್ಗಳ ಒಂದು ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸುವುದು ಇದರ ಒಂದು ಪ್ರಮುಖ ಗುರಿಯಾಗಿದೆ ಅಂತಲೇ ಹೇಳ್ತೀವಿ ನಾವು. ಇದರ ಒಂದು ಬಳಕೆ ಎಲ್ಲಿ ಮಾಡುತ್ತಾರೆ ಅಂದರೆ ಎಲೆಕ್ಟ್ರಿಕ್ ವಾಹನಗಳಾಗಿರ್ಬೋದು, ಅದೇ ರೀತಿಯಾಗಿ ಪವನ ವಿದ್ಯುತ್ ಮತ್ತು ರಕ್ಷಣಾ ಉಪಕರಣಗಳಲ್ಲಿ ಇದರ ಒಂದು ಬಳಕೆಯನ್ನು ಮಾಡುತ್ತಾರೆ. ಈ ಒಂದು ಮ್ಯಾಗ್ನೆಟೈಟನ್ನು ಬಳಕೆಯನ್ನು ಮಾಡ್ಬೋದು ನೋಡಿರಿ. ಇವು ರಕ್ಷಣಾ ವಲಯ ಆಗಿರ್ಬೋದು, ಎಲೆಕ್ಟ್ರಿಕ್ ವಾಹನಗಳಾಗಿರ್ಬೋದು, ಪವನ ವಿದ್ಯುತ್ ಕ್ಷೇತ್ರಗಳಿಗೆ ಕೂಡ ಈ ಒಂದು ಮ್ಯಾಗ್ನೆಟೈಟ್ಗಳನ್ನು ಬಳಕೆಯನ್ನು ಮಾಡುತ್ತಾರೆ. ಇದರ ಹಿನ್ನೆಲೆ ಅಂದರೆ 2030ರ ವೇಳೆಗೆ REPM ಬೇಡಿಕೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ ಅಂತಲೇ ಹೇಳಬಹುದು. ಜೊತೆಗೆ ನೆಟ್ ಜೀರೋ 2070ರ ಗುರಿಯನ್ನು ಸಹಾಯಕವಾಗಿದೆ. ಇದರಿಂದ ನೆಟ್ ಜೀರೋ 2070ಕ್ಕೆ ಗುರಿಗೆ ಸಹಾಯಕ ಆಗಿದೆ ನೋಡಿ. ಸಾಮಾನ್ಯ ಅಂದರೆ ಸ್ಟ್ರಾಟಜಿಗೆ ಸ್ವಲ್ಪ ಲಿಂಕ್ ಮಾಡಿಕೊಳ್ಳೋಣ. REPM ಅಂದರೆ ಇವು ಪ್ರಬಲವಾದ ಶಾಶ್ವತ ಅಯಸ್ಕಾಂತಗಳೆಂದು ನಾವು ಕರೆಯುತ್ತೇವೆ. ಇವುಗಳನ್ನು ನಿಯೋಡೈಮಿಯಂ ಮತ್ತು ಡ್ರಿಸೋಸಿಯಂ ನಂತಹ ಧಾತುಗಳಿಂದ ತಯಾರು ಮಾಡಲಾಗುತ್ತದೆ. ನಿಯೋಡೈಮಿಯಂ ಮತ್ತು ಡ್ರಿಸೋಸಿಯಂ ಎಂಬ ಒಂದು ಧಾತುಗಳಂತ ತಯಾರು ಮಾಡುತ್ತಾರೆ ನೋಡಿರಿ. ಅದೇ ರೀತಿಯಾಗಿ IREL ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್ ಅಂತ ಕರೆಯುತ್ತಾರೆ. ಭಾರತದಲ್ಲಿ ಅಪರೂಪದ ಖನಿಜಗಳನ್ನು ನಿಯಂತ್ರಿಸುವ ಸರ್ಕಾರಿ ಸಂಸ್ಥೆ ಆಗಿದೆ ನೋಡಿ. IREL ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್. ಇದರ ವಿಸ್ತೃತ ರೂಪ ಕೂಡ ಕೇಳಬಹುದು. ಇದರ ಏನಪ್ಪ ಅಂತಂದರೆ ಭಾರತದಲ್ಲಿ ಅಪರೂಪದ ಖನಿಜಗಳನ್ನು ನಿಯಂತ್ರಿಸುವ ಒಂದು ಸರ್ಕಾರಿ ಸಂಸ್ಥೆ ಆಗಿದೆ ಅಂತ ಹೇಳ್ತೀವಿ. ಜೊತೆಗೆ ಅದೇ ರೀತಿಯಾಗಿ ಆತ್ಮನಿರ್ಭರ ಭಾರತ ಈ ಯೋಜನೆಯು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಬರುತ್ತದೆ ಅಂತಲೇ ಹೇಳ್ತೀವಿ. ಏನಪ್ಪ ಅಂತಂದರೆ ಈ ಒಂದು ಯೋಜನೆ ಅಂದರೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇದು ಬರುತ್ತೆ ನೋಡಿರಿ. ಈ ಒಂದು ಯೋಜನೆ ಇದರಿಂದ ಆಮದು ಕಡಿಮೆ ಮಾಡುವ ಅವಲಂಬನೆಯನ್ನು ಹೇಳಿದೆ. ಮುಂದಿನ ಒಂದು ನ್ಯೂಸ್ ಬಗ್ಗೆ ಹೋಗೋಣ. ಮುಂದಿನ ಒಂದು ನ್ಯೂಸು, ಭಾರತೀಯ ನೌಕಾಪಡೆಯ ಅರಿಹಂತ್ ವರ್ಗದ 3ನೇ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ INS ಅರಿದಮನ್. INS ಅರಿದಮನ್ ಇದೇನಪ್ಪ ಅಂತಂದರೆ ಭಾರತೀಯ ನೌಕಾಪಡೆಯ 3ನೇ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆ ಆಗಿದೆ ನೋಡಿ. ಇದು ನ್ಯೂಸಲ್ಲಿ ಕೊಡಲಾಗಿತ್ತು. ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. INS ಅರಿದಮನ್ S4 ಅಂತಲೇ ಹೇಳ್ಬೋದು ನೋಡಿ. ಏಪ್ರಿಲ್ 10ರಿಂದ ಮೇವರೆಗೂ 2026ರಲ್ಲಿ ಕಾರ್ಯಾರಂಭ ಮಾಡುವ ನಿರೀಕ್ಷೆಯನ್ನು ಇದು ಒಳಗೊಂಡಿದೆ ಅಂತ ಹೇಳ್ತೀವಿ. ಇದು ಯಾವ ವರ್ಗಕ್ಕೆ ಸೇರಿದೆಪ್ಪ ಅಂತಂದರೆ ಇದು SSBN ವರ್ಗಕ್ಕೆ ಸೇರಿದೆ ಅಂತ ಹೇಳ್ತೀವಿ. ಅಂದರೆ ಶಿಪ್ ಸಬ್ಮೆರಿಬಲ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಮಾದರಿಯ ನೌಕೆ ಆಗಿದೆ ಇದೊಂದು. ಯಾವುದು? INS ಅರಿದಮನ್. ಇದರ ಒಂದು ಸಾಮರ್ಥ್ಯ 3,500ದಿಂದ ವ್ಯಾಪ್ತಿಯನ್ನು ಹೊಂದಿದೆ. ಇದು K4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಒಯ್ಯಬಲ್ಲವಂಥ ಒಂದು ಸಾಮರ್ಥ್ಯವನ್ನು ಒಳಗೊಂಡಿದೆ INS ಅರಿದಮನ್. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇಂದಿನ ನೌಕೆಗಳಿಗಿಂತ ಯಾವಂದರೆ ಅರಿಹಂತ್ ಆಗಿರ್ಬೋದು ಮತ್ತು ಹರಿಘಾತ್ ಆಗಿರ್ಬೋದು ಅವಕ್ಕಿಂತ ಹೆಚ್ಚು ಸುಧಾರಿತ ಮತ್ತು ದೊಡ್ಡದಾದಂಥ ಒಂದು INS ಆಗಿದೆ ಅಂತಲೇ ಹೇಳ್ಬೋದು. ಇದು 7,000 ಟನ್ಗಳಷ್ಟು ಒಳಗೊಂಡಿದೆ ಅಂತ ಹೇಳ್ತೀವಿ. INS ಅರಿದಮನ್ ಇದು ಇತ್ತೀಚೆಗೆ ಕಾರ್ಯಾರಂಭ ಪ್ರಾರಂಭಿಸಿದೆ ನೋಡಿ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇದರ ಒಂದು ಕಾರ್ಯಾರಂಭ ಮಾಡುವ ನಿರೀಕ್ಷೆಯನ್ನು ಒಳಗೊಂಡಿದೆ. ಸ್ಟ್ರಾಟಜಿಕ್ ಲಿಂಕಲ್ಲಿ ನೋಡೋದಾದರೆ ನ್ಯೂಕ್ಲಿಯರ್ ಟ್ರೈಡ್ ಅಂತ ಹೇಳ್ತೀವಿ. ಭೂಮಿ ಮತ್ತು ಆಕಾಶ ಸಮುದ್ರದಿಂದ ಪರಮಾಣು ದಾಳಿ ನಡೆಸುವ ಸಾಮರ್ಥ್ಯಕ್ಕೆ ನಾವು ನ್ಯೂಕ್ಲಿಯರ್ ಟ್ರೈಡ್ ಅಂತ ಕರೆಯುತ್ತೇವೆ. ಅಂದರೆ ಭೂಮಿಯಿಂದ ಹಿಡಿದು ಇಲ್ಲಿ ನೋಡ್ಬೋದು ನಾವು ಲೆಫ್ಟ್ ಸೈಡಲ್ಲಿದೆ ಚಿತ್ರ. ಆ ಚಿತ್ರದಲ್ಲಿ ಲೆಫ್ಟ್ ಸೈಡಲ್ಲಿ ಭೂಮಿಯಿಂದ ಆಕಾಶಕ್ಕೆ ಹೋಗಿ ಆಕಾಶದಿಂದ ಈ ಒಂದು ಸಾಮರ್ಥ್ಯ ಹೊಡೆದುರುಳಿಸುವಂಥ ಶಕ್ತಿಯನ್ನು ಒಳಗೊಂಡಿದೆ. ಇದರ ಯೋಜನೆ ಅಂದರೆ ಇದನ್ನು ಸುಧಾರಿತ ತಂತ್ರಜ್ಞಾನ ಹಡಗು ಮತ್ತು ಯೋಜನೆ ಅಡಿಯಲ್ಲಿ ವಿಶಾಖಪಟ್ಟಣಂನಲ್ಲಿ ನಿರ್ಮಿಸಲಾಗಿದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಈ ಒಂದು ಅರಿಹಂತನ್ನು ಏನು ಮಾಡಿದ್ದಾರೆ ಅಂದರೆ ನಿರ್ಮಿಸಲಾಗಿದೆ ನೋಡಿ. ಕೆ ಕ್ಷಿಪಣಿಗಳಂತ ಹೇಳ್ತೀವಿ. ಕೆ ಕ್ಷಿಪಣಿಗಳು ಏನಪ್ಪ ಅಂತಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಗೌರವಾರ್ಥವಾಗಿ ಕೆ ಎಂದು ಹೆಸರಿಸಲಾಗಿದೆ ನೋಡಿ. ಉದಾಹರಣೆಗೆ K50 ಆಗಿರ್ಬೋದು ಸಾಗರಿಕೆ ಮತ್ತು K4 ಆಗಿರ್ಬೋದು. ಇವೇನಪ್ಪ ಅಂತಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಒಂದು ಕ್ಷಿಪಣಿಗಳನ್ನು ಕೆ ಕ್ಷಿಪಣಿಗಳೆಂದು ಕರೆಯುತ್ತಾರೆ. ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಮುಂದಿನ ಒಂದು ನ್ಯೂಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜಾಗತಿಕ ಹಸಿವಿನ ಬಗ್ಗೆ ಇತ್ತು. ಜಾಗತಿಕ ಹಸಿವನ್ನು ನೀಗಿಸಲು ಭಾರತವು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ 2 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಪೂರೈಕೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? 2 ಲಕ್ಷ ಟನ್ ಅಕ್ಕಿ ಪೂರೈಕೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ನೋಡಿ ನಮ್ಮ ಭಾರತ ದೇಶ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂದರೆ ವಿಶ್ವ ಆಹಾರ ಕಾರ್ಯಕ್ರಮ ಅಂತ ಹೇಳ್ತೇವೆ ನಾವು. WFP ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಎಂದು ಕರೆಯುತ್ತೇವೆ. ಇದರ ಬಗ್ಗೆ ನೋಡೋದಾದರೆ ಇದರ ಒಪ್ಪಂದ ಭಾರತೀಯ ಆಹಾರ ನಿಗಮ ಮತ್ತು WFP ನಡುವಿನ ಒಂದು ಸಹಿ ಹಾಕಲಾಗಿದೆ ಇತ್ತೀಚೆಗೆ. 5 ವರ್ಷಗಳ ಅವಧಿಗೆ 2 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಪೂರೈಕೆಗೆ ಸಹಿ ಹಾಕಲಾಗಿದೆ ನೋಡಿ. ಎಷ್ಟು? 2 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಅಕ್ಕಿ ಪೂರೈಕೆಗೆ ಸಹಿ ಹಾಕಲಾಗಿದೆ ನೋಡಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ಜಾಗತಿಕ ಕಠಿಣ ಪರಿಸ್ಥಿತಿಯಲ್ಲಿರುವ ದೇಶಗಳಿಗೆ ಪೌಷ್ಟಿಕ ಆಹಾರ ಒದಗಿಸುವುದು ಇದರ ಒಂದು ಪ್ರಮುಖವಾದಂಥ ಉದ್ದೇಶವಾಗಿದೆ. ಯಾವ್ಯಾವ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಅಂತ ಒಂದು ಏನು ದೇಶಗಳಲ್ಲಿ ಯುದ್ಧ ನಡೀತಿದೆಯೋ ಅಂಥ ದೇಶಗಳಲ್ಲಿ ಯುದ್ಧದಲ್ಲಿರುವಂಥ ಸಾಮಾನ್ಯ ಜನರಿಗೆ ಪೌಷ್ಟಿಕ ಆಹಾರ ಒದಗಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ ಅಂತಲೇ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಆಗಿ ನೋಡಿರಿ. ವಿಶ್ವ ಆಹಾರ ಕಾರ್ಯಕ್ರಮಕ್ಕೆ 2 ಲಕ್ಷ ಟನ್ಗಳಷ್ಟು ಅಕ್ಕಿಯನ್ನು ನೀಡಲಾಗಿದೆ. ಸ್ಟ್ಯಾಟಿಕ್ ಜಿಕೆಯಲ್ಲಿ WFP ಬಗ್ಗೆ ತಿಳಿದುಕೊಳ್ಳೋಣ. WFP ಅಂದರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಎಂದು ಕರೆಯುತ್ತೇವೆ. ಇದು ಸ್ಥಾಪನೆಯಾಗಿದ್ದು 1961ರಲ್ಲಿ ಇದು ಸ್ಥಾಪನೆ ಆಗಿದೆ. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಇಟಲಿ ದೇಶದ ರೋಮ್ನಲ್ಲಿ ಈ ಒಂದು ಪ್ರಧಾನ ಕಚೇರಿ ಕಂಡುಬರ್ತದೆ. ಇದು 2020ರ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಸಂಸ್ಥೆಯಾಗಿದೆ ಅಂತಲೇ ಹೇಳಬಹುದು. ಯಾವುದು? ಈ ಒಂದು WFP ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಎಂದು ಕರೆಯುತ್ತೇವೆ. ಇದು 2020ರ ಒಂದು ನೊಬೆಲ್ ಪ್ರಶಸ್ತಿ ವಿಜೇತ ಸಂಸ್ಥೆಯಾಗಿದೆ ನೋಡಿ. 2020ರ ನೊಬೆಲ್ ಪ್ರಶಸ್ತಿ ವಿಜೇತ ಸಂಸ್ಥೆ ಯಾವುದಪ್ಪ ಅಂತಂದರೆ ಅದು WFP. ಮುಂದಿನ ಒಂದು ಪ್ರಮುಖ ಮಾಹಿತಿ ಬಗ್ಗೆ ನೋಡಿಕೊಳ್ಳೋಣ. ಮುಂದಿನ ಒಂದು ನ್ಯೂಸ್, ಪ್ರಧಾನಿ ಮೋದಿಯವರ ಭೇಟಿಗೂ ಮುನ್ನ ರಕ್ಷಣಾ ಉದ್ಯಮದ ಸಹಕಾರವನ್ನು ಬಲಪಡಿಸಲು ಭಾರತವು ಯಾವ ದೇಶದೊಂದಿಗೆ MOUಗೆ ಸಹಿ ಹಾಕಿದೆ? ಭಾರತ ನೋಡಿ MOUಗೆ ಸಹಿ ಹಾಕಿದೆ ನೋಡಿ. ಈ ಒಂದು ರಕ್ಷಣಾ ಉದ್ಯಮದ ಸಹಕಾರವನ್ನು ಬಲಪಡಿಸಲು. ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಇಸ್ರೇಲ್ ದೇಶಗಳು ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತ ಮತ್ತು ಇಸ್ರೇಲ್ ದೇಶ ಏನು ಮಾಡ್ಯಪ್ಪ ಅಂತಂದ್ರೆ ಈ ಒಂದು ರಕ್ಷಣೋದ್ಯಮದ ಸಹಕಾರವನ್ನು ಬಲಪಡಿಸಲು MOUಗೆ ಸಹಿ ಹಾಕಿವೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಫೆಬ್ರವರಿ 25, 2026ರಂದು ಪ್ರಧಾನಿ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡಲಿದ್ದಾರೆ. ಯಾವಾಗ? ಫೆಬ್ರವರಿ 25ರಂದು. ಇದರ ಒಪ್ಪಂದ ಏನಪ್ಪ ಅಂತಂದರೆ ಇಸ್ರೇಲ್ನ ಈ ಒಂದು SIBBAT ಮತ್ತು ಭಾರತದ SIDM ಅಂದರೆ ಸೆಕ್ರೆಟರಿ ಆಫ್ ಇಂಡಿಯನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ನಡುವೆ ಸಹಕಾರ ಒಪ್ಪಂದ ನಡೆಯಲಿದೆ. ಇದರ ಗುರಿ ಏನಪ್ಪ ಅಂತಂದರೆ ರಕ್ಷಣಾ ತಂತ್ರಜ್ಞಾನಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗೆ ಉತ್ತೇಜನ ನೀಡುವುದು ಇದರ ಒಂದು ಪ್ರಮುಖ ಗುರಿಯಾಗಿದೆ ಅಂತಲೇ ಹೇಳಬಹುದು. ಡೆವಲಪ್ಮೆಂಟ್ ಪ್ರಮುಖ ಯೋಜನೆಗಳು ಇದ್ದಾವೆ ನೋಡಿ. ಬರಾಕ್ 8 ಕ್ಷಿಪಣಿ ಡ್ರೋನ್ಗಳು ಮತ್ತು ರಡಾರ್ ವ್ಯವಸ್ಥೆಗಳಲ್ಲಿ ಉಭಯ ದೇಶಗಳ ಸಹಭಾಗಿತ್ವವನ್ನು ಒಳಗೊಂಡಿದೆ ಅಂತಲೇ ಹೇಳ್ತೀವಿ. ಭಾರತ ಮತ್ತು ಇಸ್ರೇಲ್ ದೇಶ ಈ ಒಂದು ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದಂಥ MOUಗೆ ಸಹಿ ಹಾಕಿದೆ ನೋಡಿ. MOUಗೆ ಸಹಿ ಹಾಕಿದೆ ಭಾರತ ದೇಶ. ಮುಂದಿನ ಒಂದು ನ್ಯೂಸ್ ನೋಡೋಣ. ಸುಸ್ಥಿರ ಅಭಿವೃದ್ಧಿ ಗುರಿ 3 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ SDG ಅಂತ ನಾವು ಕರಿತೇವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಇದು ಸುಸ್ಥಿರ ಅಭಿವೃದ್ಧಿ ಗುರಿಗಳ 3ನೇ ಒಂದು ಗುರಿಯಾಗಿದೆ. ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿ ನೋಡೋದಾದರೆ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಇದರ ವರದಿಯನ್ನು ನೀಡಲಾಗಿದೆ ಇತ್ತೀಚೆಗೆ. ದಕ್ಷಿಣ ರಾಜ್ಯಗಳು ಈ ಒಂದು SDG 3 ಸೂಚ್ಯಂಕಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ್ದೇವೆ ಅಂತ ಹೇಳ್ಬೋದು. ಅವು ಯಾವ್ಯಾವ ರಾಜ್ಯಪ್ಪ ಅಂತಂದರೆ ತೆಲಂಗಾಣ ಆಗಿರ್ಬೋದು, ತಮಿಳುನಾಡು ಮತ್ತು ಕೇರಳಗಳು. ಈ ರಾಜ್ಯಗಳೇನಪ್ಪ ಅಂತಂದರೆ ಈ ಒಂದು SDG 3ರಲ್ಲಿ ಸೂಚ್ಯಂಕದಲ್ಲಿ ಪ್ರಮುಖ ಪ್ರಗತಿ ಸಾಧಿಸಿವೆ. ಪ್ರಮುಖ ಸೂಚಕಗಳು ಯಾವಪ್ಪ ಅಂತಂದರೆ ತಾಯಿಯ ಮರಣ ಪ್ರಮಾಣ ಮತ್ತು ಶಿಶು ಮರಣ ಪ್ರಮಾಣ ಮತ್ತು ಸಾಂಸ್ಥಿಕ ಹೆರಿಗೆಗಳು ಇವಕ್ಕೆ ಸಂಬಂಧಿಸಿದಂಥ ಸೂಚ್ಯಂಕಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಿದಂಥ ರಾಜ್ಯಗಳಾಗಿವೆ ನೋಡಿ. ತೆಲಂಗಾಣ, ತಮಿಳುನಾಡು, ಕೇರಳ. ಉದಾಹರಣೆಗೆ ತೆಲಂಗಾಣ ಆರೋಗ್ಯ ಲಕ್ಷ್ಮಿ ಮತ್ತು KCR ಕಿಟ್ ಯೋಜನೆಗಳು ತಾಯಿ ಮತ್ತು ಮಗುವಿನ ಆರೋಗ್ಯ ಸುಧಾರಣೆಗೆ ಕಾರಣವಾಗಿವೆ ಅಂತ ಹೇಳ್ತೀವಿ.
ಅದೇ ರೀತಿಯಾಗಿ IMR ಅನ್ನು 1000 ಜನಗಳಿಗೆ 25ಕ್ಕಿಂತ ಕಡಿಮೆ ಮಾಡುವುದು ಒಂದು ಗುರಿಯಾಗಿದೆ. ಯಾವಾಗಂದರೆ 2030 ವೇಳೆಗೆ. 2030 ವೇಳೆಗೆ ಈ ಒಂದು IMR ಏನಪ್ಪ ಅಂತಂದರೆ 1000ದಿಂದ ಜನಗಳಿಗೆ 25ಕ್ಕಿಂತ ಕಡಿಮೆ ಮಾಡುವಂಥ ಗುರಿಯನ್ನು ಒಳಗೊಂಡಿದೆ ಅಂತ ಹೇಳಬಹುದು. ಇಲ್ಲಿ ಪ್ರಮುಖವಾಗಿ ಏನು ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ SDG ಸೂಚ್ಯಂಕದಲ್ಲಿ 3ರ ಸೂಚ್ಯಂಕದಲ್ಲಿ ತೆಲಂಗಾಣ, ತಮಿಳುನಾಡು, ಕೇರಳ ಪ್ರಗತಿಯನ್ನು ಸಾಧಿಸಿವೆ. ಸಾಮಾನ್ಯ GK ಸ್ಟ್ಯಾಟಿಕ್ GK ಬಗ್ಗೆ ನೋಡಿಕೊಳ್ಳೋಣ. ಇದರಲ್ಲಿ ಈ ಒಂದು SDAಗೆ ಸಂಬಂಧಿಸಿದಂಥ 17 ಗೋಲ್ ಇದ್ದಾವೆ ನೋಡಿ. ಈ ಒಂದು 17 ಗೋಲ್ಗಳು ಇದ್ದಾವೆ ಇಲ್ಲಿ ನೋಡ್ಬೋದು ನಾವು. SDG ವಿಶ್ವಸಂಸ್ಥೆಯು 2015ರಲ್ಲಿ ಅಂಗೀಕರಿಸಿದ 17 ಗುರಿಗಳನ್ನು ಹೊಂದಿದೆ. ಇವು 2030 ವೇಳೆಗೆ ಸಾಧಿಸಲು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. 2030 ವೇಳೆಗೆ ಇವುಗಳನ್ನು ಕಂಪ್ಲೀಟಾಗಿ 17 ಗುರಿಗಳನ್ನು ತಲುಪಲು ಗುರಿ ಹಾಕಿಕೊಂಡಿದ್ದಾರೆ ನೋಡ್ರಿ. ಭಾರತದಲ್ಲಿ ಅನುಷ್ಠಾನ ಏನಪ್ಪ ಅಂತಂದರೆ ನೀತಿ ಆಯೋಗ ಭಾರತದಲ್ಲಿ SDGಗಳ ಒಂದು ಮೇಲ್ವಿಚಾರಣೆಯನ್ನು ನಡೆಸುತ್ತದೆ. ನೀತಿ ಆಯೋಗ ಏನು ಮಾಡ್ತಂದರೆ ಈ ಒಂದು SDGಯನ್ನು ಒಂದು ಮೇಲ್ವಿಚಾರಣೆಯನ್ನು ನಡೆಸುವಂಥ ಒಂದು ಸಂಸ್ಥೆ ಯಾವುದಂದರೆ ನೀತಿ ಆಯೋಗ. ಅದೇ ರೀತಿಯಾಗಿ SDG ಇಂಡಿಯಾ ಇಂಡೆಕ್ಸ್ ಅಂತ ಹೇಳ್ತೀವಿ. ರಾಜ್ಯಗಳ ಪ್ರಗತಿಯನ್ನು ಅಳೆಯಲು ನೀತಿ ಆಯೋಗ ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. ಮುಂದಿನ ಒಂದು ನ್ಯೂಸ್ ನೋಡೋಣ. ಮುಂದಿನ ಒಂದು ನ್ಯೂಸಲ್ಲಿ ಕೊಡಲಾಗಿತ್ತು ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಮೀಡಿಯಾ ಔಟ್ಲುಕ್ ವರದಿಯ ಪ್ರಕಾರ ಭಾರತದಲ್ಲಿ ಯಾವ ವಲಯವು 14.3% ಕಾಂಗ್ರೆಸ್ನೊಂದಿಗೆ ವೇಗವಾಗಿ ಬೆಳೆಯುತ್ತಿದೆ. ಇದಕ್ಕೆ ಸರಿಯಾದ ಉತ್ತರ OTT ವಿಡಿಯೋ ನೋಡಿ. 14.3% ಅಷ್ಟು ಬೆಳೆಯುತ್ತಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ OTT ವಿಡಿಯೋ. PwC ಅಂದರೆ ಈ ಒಂದು ಪ್ರೈಸ್ ವಾಟರ್ ಹೌಸ್ ಈ ಒಂದು ಕಾರ್ಪಸ್ ಬಿಡುಗಡೆ ಮಾಡಿದ ವರದಿಯಾಗಿದೆ. ಇದೊಂದು 5G ಸೇವೆಗಳು ಮತ್ತು ಪ್ರಾದೇಶಿಕ ಭಾಷೆಗಳ ವಿಷಯದಿಂದಾಗಿ 2027ರ ಒಂದು ವೇಳೆಗೆ ಇದು ಭಾರಿ ಏರಿಕೆ ಕಂಡಿದೆ ಅಂತಲೇ ಹೇಳಬಹುದು. 2027ರ ವೇಳೆಗೆ ಇದು OTT ಏನಪ್ಪ ಅಂತಂದರೆ ಭಾರಿ ಏರಿಕೆ ಕಾಣಲಿದೆ. ಅದೇ ರೀತಿಯಾಗಿ ಇದರಲ್ಲಿ ಏನಪ್ಪ ಅಂತಂದರೆ ಗೇಮಿಂಗ್ ಆಗಿರ್ಬೋದು. ಅಂದರೆ ಭಾರತದಲ್ಲಿ ಗೇಮಿಂಗ್ ಮಾರುಕಟ್ಟೆಯು ಸಾಮಾಜಿಕ ಮತ್ತು ಕ್ಯಾಶುಯಲ್ ಗೇಮಿಂಗ್ ಮೂಲಕ ವೇಗವಾಗಿ ಬೆಳೆಯುತ್ತಿದೆ. ಅತಿ ಹೆಚ್ಚು ಜನ ಏನಪ್ಪ ಅಂತಂದರೆ ಈಗಿನ ಕಾಲದಾಗ ಗೇಮ್ ಆಡ್ತಾ ಇದ್ದಾರೆ. ಗೇಮಿಂಗ್ನಲ್ಲಿ ವೀಡಿಯೋ ಮಾಡಿಕೊಂಡು OTTಯಲ್ಲಿ ಇದಾಗ್ತಿದೆ ನೋಡಿ, ಜಾಸ್ತಿ ರೆವೆನ್ಯೂ ಪಡಿತಿದೆ. ಜಾಗತಿಕ ಸ್ಥಾನ ಇದರ ಎಷ್ಟಿದೆ ಅಂದರೆ ಇಂಟರ್ನೆಟ್ ಜಾಹೀರಾತು ಮಾರುಕಟ್ಟೆಯಲ್ಲಿ ಭಾರತ ವಿಶ್ವದ ಒಂದು ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ತೀವಿ. ನೋಡ್ಬೋದು ನಾವು ಈ ಒಂದು ಇಂಡಿಯನ್ OTT ವಿಡಿಯೋ ರೆವೆನ್ಯೂನಲ್ಲಿ ನೋಡ್ತೀವಿ. ಎಷ್ಟಂದರೆ 2022ರಿಂದ 2027ರವರೆಗೆ ಕೊಡಲಾಗಿದೆ. 2027ರವರೆಗೆ 3.5 ಅಷ್ಟು ಪಡೆಯಲಿದೆ ನೋಡಿ. ಕೊನೆಯದಾಗಿ ಪ್ರಮುಖವಾಗಿರುವ ಸುದ್ದಿಗಳು ಹೊರನಸಿದ್ದಾವೆ. ಎಥೆನಾಲ್ ಮಿಶ್ರಣ. ಭಾರತದಲ್ಲಿ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣವು 20% ಸಮೀಪಿಸುತ್ತಿದೆ. ಮೆಕ್ಕೆಜೋಳ ಆಧಾರಿತ ಉತ್ಪಾದನೆಗೆ ಒತ್ತು ನೀಡಲಾಗುತ್ತಿದೆ ಅಂತಲೇ ಹೇಳಬಹುದು. ಅಂದರೆ ಈ ಒಂದು ಪೆಟ್ರೋಲ್ ಉತ್ಪಾದನೆಯಲ್ಲಿ 20% ಏನು ಮಾಡ್ತಿದ್ದಾರೆ ಅಂದರೆ ಎಥೆನಾಲನ್ನು ಮಿಶ್ರಣ ಮಾಡುತ್ತಿದ್ದಾರೆ. ನವದೆಹಲಿಯಲ್ಲಿರುವ ಸಹಕಾರಿ ಆಧಾರಿತ ರೈಡ್ ಹೀಲಿಂಗ್ ಪ್ಲಾಟ್ಫಾರ್ಮ್ ಭಾರತ್ ಟ್ಯಾಕ್ಸಿಗೆ ಚಾಲನೆ ನೀಡಿದೆ. ಈ ಒಂದು ಭಾರತ್ ಟ್ಯಾಕ್ಸಿ ಚಾಲನೆ ನೀಡಿದಂಥ ಸಂಸ್ಥೆ ಯಾವುದಪ್ಪ ಅಂತಂದರೆ ಸಹಕಾರಿ ಸಚಿವಾಲಯ. ಸಹಕಾರಿ ಸಚಿವಾಲಯದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದರೆ ಗೃಹ ಸಚಿವರಾಗಿರ್ತಾರೆ. ಪ್ರಸ್ತುತ ಅವರು ಯಾರಂದರೆ ಅಮಿತ್ ಶಾ ಅವರು ಸಹಕಾರಿ ಸಚಿವರಾಗಿದ್ದಾರೆ. ಅದೇ ರೀತಿಯಾಗಿ ಜೈವಿಕ ಒಂದು ವಲಯವನ್ನು ಬಲಪಡಿಸಲು ಕೇಂದ್ರ ಬಜೆಟ್ 2026-27ರಲ್ಲಿ ಬಯೋಫಾರ್ಮ್ ಶಕ್ತಿ ಉಪಕ್ರಮವನ್ನು ಘೋಷಣೆ ಮಾಡಿದೆ. ಈ ಒಂದು ಬಯೋಫಾರ್ಮ್ ಶಕ್ತಿ 2026-27ರ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ನೋಡಿ. ಅದೇ ರೀತಿಯಾಗಿ ಸೂರಜ್ ಕುಂಡ ಮೇಳ 2026 ಹರಿಯಾಣದಲ್ಲಿ ನಡೆದ ಈ ಒಂದು ಮೇಳದಲ್ಲಿ ಥೀಮ್ ರಾಜ್ಯಗಳು ಉತ್ತರ ಪ್ರದೇಶ ಮತ್ತು ಮೇಘಾಲಯ ರಾಜ್ಯ. ಈ ಒಂದು ಹರಿಯಾಣದಲ್ಲಿ ಈ ಒಂದು ಸೂರಜ್ ಕುಂಡ ಮೇಳ ಇತ್ತೀಚೆಗೆ ನಡೆಸಲಾಯಿತು. ಇದರ ಈ ಒಂದು ಮೇಳದಲ್ಲಿ ಥೀಮಲ್ಲಿ ರಾಜ್ಯಗಳು ಯಾವಪ್ಪ ಅಂತಂದರೆ ಉತ್ತರ ಪ್ರದೇಶ ಮತ್ತು ಮೇಘಾಲಯ ರಾಜ್ಯಗಳು ಪಡೆದುಕೊಂಡವು. ಕೊನೆಯದಾಗಿ ಚರ್ಮ ಮೇಳ. 39ನೇ ಭಾರತ ಅಂತಾರಾಷ್ಟ್ರೀಯ ಚರ್ಮ ಮೇಳವು ಚೆನ್ನೈನಲ್ಲಿ ನಡೆಯಿತು. 39ನೇ ಭಾರತ ಅಂತಾರಾಷ್ಟ್ರೀಯ ಚರ್ಮ ಮೇಳ ಯಾವ ಸ್ಥಳದಲ್ಲಿ ನಡೀತಪ್ಪ ಅಂತಂದರೆ ಚೆನ್ನೈನಲ್ಲಿ
ನಡೆಯಿತು. ಎಷ್ಟನೇದಪ್ಪ ಅಂತಂದರೆ 39ನೇ ಅಂತಾರಾಷ್ಟ್ರೀಯ ಚರ್ಮ ಮೇಳ ಆಗಿದೆ ನೋಡಿ. ಇದಷ್ಟೇನಾಗಿದೆಪ್ಪ ಅಂತಂದರೆ ಪ್ರಮುಖ 21ನೇ ತಾರೀಕು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯಾಗಿತ್ತು. 21/2/2026 ಪ್ರಚಲಿತ ಘಟನೆ ಇದಾಗಿತ್ತು ನೋಡಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪರೀಕ್ಷೆಯ ಒಂದು ತಯಾರಿಗಾಗಿ ನಿರಂತರ ಓದಿನ ಅವಶ್ಯಕತೆ ಇದೆ. ಅದಕ್ಕಾಗಿ ಎಲ್ಲರೂ ನಿರಂತರ ಓದಿರಲಿ ಎಲ್ಲರದು. ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಎಲ್ಲರೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಕಮೆಂಟ್ನಲ್ಲಿ ಸೂಪರ್ ಅಂತ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.